ನಿಮಗೆ ಇದು ಗೊತ್ತಾ? ಜಗತ್ತಿನ ಅತ್ಯಂತ ಸಣ್ಣ ಫ್ಲೈಟ್ ಯಾವುದು ಅಂತ? ಈ ಫ್ಲೈಟ್ ಕೇವಲ ಸೀಟ್ ಬೆಲ್ಟ್ ಹಾಕುವಷ್ಟರಲ್ಲಿ ಲ್ಯಾಂಡ್ ಆಗಿಬಿಡುತ್ತದ. ಈ ಫ್ಲೈಟ್ ಇರೋದು ಸ್ಕಾಟ್ಲೆಂಡ್ನ ಒಂದು ಐಲ್ಯಾಂಡ್ ಅಲ್ಲಿ ವೆಸ್ಟ್ರೇ ಮತ್ತು ಪಾಪಾ ವೆಸ್ಟ್ರೇ ನಡುವೆ ಹಾರುತ್ತೆ. ಇವುಗಳ ದೂರ ಕೇವಲ 2.7 ಕಿಲೋಮೀಟರ್ ಅಷ್ಟೇ. ಈ ಫ್ಲೈಟ್ ಸ್ಟೂಡೆಂಟ್ ಸ್ಕೂಲ್ಗೆ ಹೋಗೋಕೆ ಮತ್ತು ರೋಗಿಗಳನ್ನು ಹಾಸ್ಪಿಟಲ್ಗೆ ಹೋಗೋಕೆ ಯೂಸ್ ಮಾಡ್ತಾರೆ. ನೀವು ಯೋಚನೆ ಮಾಡ್ತಾ ಇರ್ಬೋದು, ಇವರು ಯಾಕೆ ಬ್ರಿಡ್ಜ್ ಅಥವಾ ಬೋಟ್ ನಲ್ಲಿ ಹೋಗಬಾರ್ದು ಅಂತ. ನೋಡಿ, ಬ್ರಿಡ್ಜ್ ಮಾಡಕ್ಕೆ ಬಹಳ ಖರ್ಚಾಗುತ್ತೆ. ಯಾಕಂದ್ರೆ ವೆಸ್ಟ್ರಿಯಲ್ಲಿ 500 ಜನ ಮತ್ತು ಪಾಪಾ ವೆಸ್ಟ್ರಿಯಲ್ಲಿ 95 ಜನ ಬದುಕುತ್ತಾ ಇದ್ದಾರೆ. ಮತ್ತೆ ಬೋಟ್ ಹೋಗಲು ಬಹಳ ಲೇಟ್ ಆಗುತ್ತೆ. ಇದೇ ಕಾರಣಕ್ಕೆ 1967ರಲ್ಲಿ ಫ್ಲೈಟ್ನಲ್ಲಿ ಹೋಗಲು ಇಲ್ಲಿನ ಸರ್ಕಾರ ನಿರ್ಧರಿಸಿತು. ಅವತ್ತಿನಿಂದ ಇಲ್ಲಿಯವರೆಗೂ ಫ್ಲೈಟ್ನಲ್ಲಿಯೇ ಟ್ರಾವೆಲ್ ಮಾಡ್ತಾರೆ. ಇದರ ಟೋಟಲ್ ಟ್ರಾವೆಲಿಂಗ್ ಟೈಮ್ ಕೇವಲ 53 ಸೆಕೆಂಡ್ ಇದೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ ಅನ್ನು ಫಾಲೋ ಮಾಡಿ.